ರಾಜ್ಯದಲ್ಲಿ ಸಿಬಿಐ ಮುಕ್ತ ತನಿಖೆಗೆ ಇದ್ದ ಅಧಿಕಾರಕ್ಕೆ ಈಗ ಕತ್ತರಿಯನ್ನ ಹಾಕಲಾಗಿದೆ. ಅಪರಾಧ ಪ್ರಕರಣಗಳ ಮುಕ್ತ ತನಿಖೆಗೆ ಸಿಬಿಐಗೆ ಇದ್ದಂತಹ ಅವಕಾಶ, ಅದಕ್ಕೆ ಈಗ ರಾಜ್ಯ ಸರ್ಕಾರ ಬ್ರೇಕ್ ಹಾಕುವ ಕೆಲಸವನ್ನ ಮಾಡಿದೆ. ಸಿಬಿಐ ಮುಕ್ತ ತನಿಖೆಗೆ ಅವಕಾಶ ಕಲ್ಪಿಸಿದ್ದ ಅಧಿಸೂಚನೆಯನ್ನ ಈಗ ಹಿಂಪಡೆದಿದ್ದಾರೆ. ಈ ಹಿಂದೆ ಮುಕ್ತ ತನಿಖೆಗೆ ಅವಕಾಶವನ್ನ ಸರ್ಕಾರ ಕಲ್ಪಿಸಿತ್ತು. ಈಗ ಸಚಿವ ಸಂಪುಟದಲ್ಲಿ ಈ ನಿರ್ಧಾರವನ್ನ ಮಾಡಿದ್ದಾರೆ. ಅಪರಾಧ ಪ್ರಕರಣಗಳಲ್ಲಿ ಮುಕ್ತ ತನಿಖೆಗೆ ಇದ್ದ ಅವಕಾಶವನ್ನ ಹಿಂಪಡೆಯಲಾಗಿದೆ. ಸಿಬಿಐ ಅಧಿಕಾರ ಮೊಟಕುಗೊಳಿಸಿದೆ ರಾಜ್ಯ ಸರ್ಕಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಈಗ ಮುಕ್ತ ತನಿಖೆಗೆ ಇದ್ದ ಅವಕಾಶವನ್ನ ವಾಪಸ್ ಪಡೆಯೋದ್ರ ಹಿಂದಿನ ಉದ್ದೇಶ ಏನು? ಇವತ್ತಿನ ಸಚಿವ ಸಂಪುಟ ಸಭೆ ಒಂದಷ್ಟು ಇತಿಹಾಸಗಳನ್ನು ಕೂಡ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಮಹತ್ತರ ತೀರ್ಮಾನಗಳನ್ನ ಇವತ್ತಿನ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ತಿದ್ದಾರೆ. ಈಗ ಮತ್ತೊಂದು ಮಹತ್ವದ ತೀರ್ಮಾನ ಅಂದ್ರೆ ಸಿಬಿಐಗೆ ಏನ್ ಮುಕ್ತ ಅವಕಾಶ ಇತ್ತು. ಸಿಬಿಐ ಅಧಿಕಾರಿಗಳು ರಾಜ್ಯದಲ್ಲಿ ಯಾವುದೇ ರಾಜಕಾರಣಿ ವಿರುದ್ಧ ಏನೇ ಆರೋಪ ಬಂದ್ರು ಕೂಡ ಮುಕ್ತವಾಗಿ ಅವರು ನೇರವಾಗಿ ಬಂದು ತನಿಖೆ ಮಾಡಬಹುದಿತ್ತು. ಈಗ ಅದನ್ನ ರಾಜ್ಯ ಸರ್ಕಾರ ಮೊಟಕು ಮಾಡಿದೆ ಅನ್ನುವಂಥದ್ದು ವಾಪಸ್ ತೆಗೆದುಕೊಂಡಿದೆ. ಏನ್ ಮುಕ್ತ ಅವಕಾಶ ಸಿಬಿಐಗಿದೆ ಅದನ್ನ. ಇದು ಪಶ್ಚಿಮ ಬಂಗಾಳ, ತಮಿಳುನಾಡು ರಾಜ್ಯಗಳಲ್ಲೂ ಕೂಡ ಇತ್ತು. ಅಲ್ಲೂ ಕೂಡ ಈ ಮುಕ್ತ ಅವಕಾಶಗಳನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಅಂದ್ರೆ ಕೇಂದ್ರ ಸರ್ಕಾರ ಈ ಮೂಲಕ ಸಿಬಿಐಯನ್ನ ಬಳಕೆ ಮಾಡಿಕೊಂಡು ತಮಗ್ ಬೇಕಾದಂತಹ ವಿಪಕ್ಷ ನಾಯಕರನ್ನ ಟಾರ್ಗೆಟ್ ಮಾಡ್ತಿದೆ ಅನ್ನುವಂತ ಆರೋಪದ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ತರದೊಂದು ನಿರ್ಧಾರಕ್ಕೆ ಬಂದಿದೆ ಅಂತ ಕೂಡ ವಿಶ್ಲೇಷಣೆ ಮಾಡಲಾಗ್ತಿದೆ. ದೆಹಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946 ಇದರ ಅಡಿನಲ್ಲಿ ಸಿಬಿಐಗೆ ಯಾವುದೇ ರಾಜ್ಯಗಳಿಗೆ ಹೋಗಿ ಮುಕ್ತ ತನಿಖೆ ವಿಚಾರಣೆ ಮಾಡುವಂತಹ ಅಧಿಕಾರ ಇತ್ತು. ಈಗ ಸಚಿವ ಸಂಪುಟ ಸಭೆ ಕರ್ನಾಟಕದಲ್ಲೂ ಕೂಡ ಸಿಬಿಐಗೆ ಇದ್ದಂತಹ ಮುಕ್ತ ಅವಕಾಶವನ್ನ ವಾಪಸ್ ತೆಗೆದುಕೊಂಡಿರುವಂತದ್ದು. ರಾಜ್ಯ ಸರ್ಕಾರ ಆ ಅವಕಾಶವನ್ನ ಕೊಟ್ಟಿರುತ್ತೆ. ಈಗ ರಾಜ್ಯ ಸರ್ಕಾರವೇ ಅದನ್ನ ವಾಪಸ್ ಪಡ್ಕೊಂಡಿರೋ ಮೂಲಕ ಕೇಂದ್ರದ ಬಿಜೆಪಿ ಜೊತೆ ಒಂದ್ ರೀತಿಯಲ್ಲಿ ರಾಜಕೀಯ ಸಮರ ಕೂಡ ಆರಂಭ ಮಾಡೋದಕ್ಕೆ ನಾಂದಿ ಹಾಡ್ತಾ ಇದೆ ಈ ಒಂದು ನಿರ್ಧಾರ ಅಂತ ಕೂಡ ಹೇಳಲಾಗ್ತಿದೆ. ಈ ಮೂಲಕ ಕೇಂದ್ರದ ಬಿಜೆಪಿಗೂ ಕೂಡ ಟಕ್ಕರ್ ಕೊಡುವಂತ ಪ್ರಯತ್ನ ಸಿಬಿಐ ಮೂಲಕ ಏನ್ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನುವಂತ ಆರೋಪ ಇತ್ತು. ಆ ಆರೋಪದ ಹಿನ್ನೆಲೆಯಲ್ಲಿ ಈ ಒಂದು ತೀರ್ಮಾನ ತೆಗೆದುಕೊಂಡಿರುವಂತಹ ರಾಜ್ಯ ಸರ್ಕಾರ. ಇದು ಮುಂದಿನ ರಾಜಕೀಯ ಜಟಾಪಟಿಗೂ ಕೂಡ ಇದು ಕಾರಣ ಆಗುತ್ತೆ. ಕೇಂದ್ರದ ಬಿಜೆಪಿ ಇದನ್ನ ಯಾವ ರೀತಿ ವಿರೋಧ ಮಾಡುತ್ತೆ ಈಗ ಕಾದ್ ನೋಡ್ಬೇಕು. ಯಾಕೆಂದ್ರೆ ಸಿಬಿಐ ಒಂದು ಸ್ವಾಯತ್ತ ಸಂಸ್ಥೆ ಅಂತ ಕೇಂದ್ರದ ಸರ್ಕಾರಗಳು ಯಾವುದೇ ಇದ್ರು ಕೂಡ ಹೇಳ್ಕೊಳ್ತವೆ. ಈಗ ಕಾಂಗ್ರೆಸ್ನವರ ಆರೋಪ ಸಿಬಿಐ ದುರ್ಬಳಕೆ ಆಗ್ತಿದೆ ಅಂತ ಕೇಂದ್ರದ ಬಿಜೆಪಿ ಮೂಲಕ. ಆ ಹಿನ್ನೆಲೆಯಲ್ಲಿ ಈ ತೀರ್ಮಾನ ತೆಗೆದುಕೊಂಡಿರೋ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ರಾಜಕೀಯ ಜಟಾಪಟಿ ವಾಕ್ ಸಮರಗಳು ಇನ್ನಷ್ಟು ತೀವ್ರ ಆಗ್ತವೆ. ದಿವ್ಯಾ.